ಯಾಕೆ ಒಂದು ಪುಟ್ಟ ಕಪ್ಪೆ ಭಾರತದ ಶ್ರೇಷ್ಠ ಶಿಲ್ಪಿಯ ಬದುಕನ್ನೇ ನಾಶ ಮಾಡಬೇಕಿತ್ತು? ಇವರೇ ಜಕಣಾಚಾರಿ. ಬೇಲೂರಿನ ಭವ್ಯ ಚೆನ್ನಕೇಶವ ದೇವಸ್ಥಾನವನ್ನು ಕೆತ್ತುತ್ತಿದ್ದ ಕಲಾಬ್ರಹ್ಮ. ಆದರೆ ಅವರಿಗೆ ತನ್ನ ಕಲೆಯ ಬಗ್ಗೆ ಅಪಾರ ಗರ್ವ ಇತ್ತು. ಜಕಣಾಚಾರಿ ಹಗಲಿರುಳು ಶ್ರಮಪಟ್ಟು ಇಡೀ ಜಗತ್ತೇ ಬೆರಗಾಗುವಂತಹ ಒಂದು ಸುಂದರ ಶಿಲಾಬಾಲಿಕೆಯ ವಿಗ್ರಹವನ್ನು ಕೆತ್ತುತ್ತಿದ್ದರು. ಆದರೆ ದೇವಸ್ಥಾನ ಮುಕ್ತಾಯವಾಗುವ ಹಂತದಲ್ಲಿ ಒಬ್ಬ ಅಪರಿಚಿತ ಯುವಕ ಬಂದು ಈ ಅದ್ಭುತ ವಿಗ್ರಹದಲ್ಲಿ ಒಂದು ದೊಡ್ಡ ತಪ್ಪು ಇದೆ ಎಂದು ಸವಾಲು ಹಾಕಿದ. ಕೋಪದಿಂದ ಕೆಂಡವಾದ ಜಕಣಾಚಾರಿ, ನನ್ನ ಕೆತ್ತನೆಯಲ್ಲಿ ತಪ್ಪು ತೋರಿಸಿದರೆ ನನ್ನ ಬಲಗೈಯನ್ನೇ ಕತ್ತರಿಸಿಕೊಳ್ಳುತ್ತೇನೆ ಎಂದು ಸಭೆಯಲ್ಲೇ ಶಪಥ ಮಾಡಿದರು. ಆ ಯುವಕ ನಸುನಗುತ್ತಾ ವಿಗ್ರಹದ ಹತ್ತಿರ ಹೋಗಿ ಅದರ ಹೊಕ್ಕಳ ಭಾಗಕ್ಕೆ ಒದ್ದೆಯಾದ ಶ್ರೀಗಂಧದ ಲೇಪನವನ್ನು ಸವರಿದ. ಇಡೀ ಸಭೆ ನಿಶ್ಶಬ್ದವಾಯಿತು. ಪವಾಡವೆಂಬಂತೆ ಇಡೀ ವಿಗ್ರಹದಲ್ಲಿದ್ದ ಶ್ರೀಗಂಧ ಒಣಗಿದರೂ ಹೊಕ್ಕಳ ಮಧ್ಯದಲ್ಲಿದ್ದ ಒಂದು ಸಣ್ಣ ಚುಕ್ಕೆ ಮಾತ್ರ ಹಸಿಯಾಗಿಯೇ ಉಳಿಯಿತು. ಆ ಯುವಕ ಮೆಲ್ಲನೆ ಆ ಜಾಗವನ್ನು ತಟ್ಟಿದಾಗ ಕಲ್ಲಿನ ಜೊಳ್ಳಿನಿಂದ ಒಂದು ಸಜೀವ ಕಪ್ಪೆ ಒದ್ದೆ ಮಣ್ಣಿನೊಂದಿಗೆ ಹೊರಗೆ ಜಿಗಿಯಿತು. ಕಲ್ಲು ದೋಷಪೂರಿತವಾಗಿತ್ತು. ಆಘಾತಕ್ಕೊಳಗಾದ ಜಕಣಾಚಾರಿ ತನ್ನ ಮಾತಿನಂತೆ ತಕ್ಷಣವೇ ಉಳಿ ತೆಗೆದುಕೊಂಡು ತನ್ನ ಬಲಗೈಯನ್ನು ತಾವೇ ಕತ್ತರಿಸಿ ಹಾಕಿಕೊಂಡರು. ಆದರೆ ಅತ್ಯಂತ ರೋಚಕ ಟ್ವಿಸ್ಟ್ ಅಂದರೆ, ಆ ಸವಾಲು ಹಾಕಿದ ಯುವಕ ಬೇರೆ ಯಾರೂ ಅಲ್ಲ, ಜಕಣಾಚಾರಿಯ ಹೆಮ್ಮೆಯ ಮಗ ಡಂಕಣಾಚಾರಿ. ನಂತರ ದೇವರ ಆಣತಿಯಂತೆ ಕೈದಾಳದಲ್ಲಿ ಅವರು ಹೊಸ ದೇವಸ್ಥಾನ ಕಟ್ಟಿದಾಗ ಕಳೆದು ಹೋದ ಅವರ ಬಲಗೈ ಮತ್ತೆ ಪವಾಡ ಸದೃಶವಾಗಿ ಬೆಳೆಯಿತು. ಗರ್ವ ಅಳಿದು ಭಕ್ತಿ ಮೂಡಿದಾಗ ಮಾತ್ರ ಕಲೆ ಅಮರವಾಗುತ್ತದೆ. ಆದರೆ ಈ ಐತಿಹಾಸಿಕ ತ್ಯಾಗಕ್ಕೆ ಕಾರಣವಾಗಿದ್ದು